ಹಸ್ತಿನಾಪುರದ ರಾಜ ಶಂತನು ಒಮ್ಮೆ ಗಂಗಾ ನದಿಯ ತೀರದಲ್ಲಿ ಅಪೂರ್ವ ಸೌಂದರ್ಯದ ಸ್ತ್ರೀಯನ್ನು ನೋಡುತ್ತಾನೆ. ಆಕೆ ಗಂಗಾ. ಶಂತನು ಆಕೆಯನ್ನು ವಿವಾಹವಾಗುತ್ತಾನೆ. ಆದರೆ ಗಂಗಾ ಒಂದು ಷರತ್ತು ಇಡುತ್ತಾಳೆ. ನಾನು ಮಾಡುವ ಯಾವುದೇ ಕೆಲಸವನ್ನು ಪ್ರಶ್ನಿಸಬಾರದು. ಮದುವೆಯ ನಂತರ ಜನಿಸಿದ 7 ಮಕ್ಕಳನ್ನು ಗಂಗಾ ನದಿಗೆ ಅರ್ಪಿಸುತ್ತಾಳೆ. ಶಂತನು ಮೌನವಾಗಿಯೇ ನೋಡುತ್ತಾನೆ. 8ನೇ ಮಗು ಹುಟ್ಟಿದಾಗ ಶಂತನು ಸಹಿಸಲಾರದೆ ಪ್ರಶ್ನಿಸುತ್ತಾನೆ. ಆಗ ಗಂಗಾ ತನ್ನ ದೈವಿಕ ಸ್ವರೂಪವನ್ನು ತೋರಿಸಿ ಹೇಳುತ್ತಾಳೆ, ಇವರು ವಸುಗಳ ಶಾಪದಿಂದ ಜನಿಸಿದವರು. ಆ ಮಗುವನ್ನೇ ಉಳಿಸಿ ಗಂಗಾ ಅವನಿಗೆ ದೇವವ್ರತ ಎಂದು ಹೆಸರು ಇಟ್ಟು ಶಂತನುವಿಗೆ ಹಿಂದಿರುಗಿಸುತ್ತಾಳೆ. ಆ ದೇವವ್ರತನೇ ಮುಂದೆ ಭೀಷ್ಮನಾಗಿ ಪ್ರಸಿದ್ಧನಾಗುತ್ತಾನೆ. ಇದು ಮಹಾಭಾರತದ ಆರಂಭದ ಬಹಳ ಕಡಿಮೆ ಜನರಿಗೆ ಗೊತ್ತಿರುವ ಮಹತ್ವದ ಕಥೆ.